ಹಾಯ್ ಎವ್ರಿವನ್. ಮತ್ತೊಂದು ಸ್ಪೆಷಲ್ ಎಂಟ್ರಿ, ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ ಅಂತಂದು ಹೇಳ್ತೀವಿ. ಬೆಸ್ಟ್ ಆಪರ್ಚುನಿಟಿ ಯಾರು ಎನ್ ಸಿ ಸಿ ಮುಗಿಸಿದ್ದೀರಿ ನೀವೆಲ್ಲರೂ ಏನಂದರೆ ಇಂಡಿಯನ್ ಆರ್ಮಿ ಒಳಗಡೆ, ಏರ್ಫೋರ್ಸ್ ಒಳಗಡೆ, ಅದ್ರ ಜೊತೆಗೆ ಇಂಡಿಯನ್ ನೇವಿ ಒಳಗಡೆ ಆಫೀಸರ್ಸ್ಗಳಾಗಿ ನೀವು ಎಂಟ್ರಿಯನ್ನು ಕೊಡ್ಬೋದು. ದ ಬೆಸ್ಟ್ ಅಪಾರ್ಚುನಿಟಿ ಅಂತಂದು ಹೇಳ್ತೀವಿ ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ. ಯಾರು ಎಲಿಜಿಬಲ್ ಇದ್ದೀರಿ ಅಂತಂದು ಹೇಳಿದ್ರೆ ಮೇಲ್ ಆ್ಯಂಡ್ ಫೀಮೇಲ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ಎಲಿಜಿಬಲ್ ಇದ್ದೀರಿ. ನಿಮ್ದು ಏಜ್ ಲಿಮಿಟ್ ಎಷ್ಟಿರುತ್ತಂದ್ರೆ 19 ವರ್ಷದಿಂದ 25 ವರ್ಷದವರೆಗೂ ಯಾರು ಕಂಪ್ಲೀಟ್ ಮಾಡಿದ್ರೆ ಎನ್ ಸಿ ಸಿ ಸರ್ಟಿಫಿಕೇಟ್ಸ್ಗಳನ್ನ ಎಲ್ಲರೂ ಅಪ್ಲೈ ಮಾಡ್ಬೋದು. ಸೊ ಅದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಸರ್? ಎನ್ ಸಿ ಸಿ ಸರ್ಟಿಫಿಕೇಟ್ ಬೇಕ್ರಿ, ಅದ್ರ ಜೊತೆಗೆ ಬ್ಯಾಚುಲರ್ ಡಿಗ್ರಿ ಬೇಕಾಗತ್ತೆ. ಸೊ ಇದ್ರ ಮೇಲೆ ನಿಮ್ನ ಏನು ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನಿಮ್ಮದು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ? SSB ಇಂಟರ್ವ್ಯೂ ಇರುತ್ತೆ. 5 days SSB ಇಂಟರ್ವ್ಯೂ. ಆ SSB ಇಂಟರ್ವ್ಯೂ ಕಂಪ್ಲೀಟ್ ಆಯಿತು ಅಂತಂದು ಹೇಳಿದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ 5 days. ಅದು ಕೂಡ ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಆಮೇಲೆ ನೀವೆಲ್ಲ ಏನಾಗ್ಬೋದು? ಆಫೀಸರ್ಸ್ಗಳಾಗಿ ಇಂಡಿಯನ್ ನೇವಿ ಒಳಗಡೆ, ಆರ್ಮಿ, ಏರ್ಫೋರ್ಸ್ ಒಳಗಡೆ ಸೇವೆಯನ್ನು ಸಲ್ಲಿಸ್ಬೋದು.